ನಮಸ್ತೆ. ಸಂಖ್ಯೆ ವಿವರ 97. 9 ಅಂದರೆ ಮಂಗಳ ಕುಜ, 7 ಅಂದರೆ ಕೇತು. ಇದೊಂದು ಒಳ್ಳೆಯ ಸಂಖ್ಯೆ. ಪೂರ್ಣ ಜ್ಞಾನವನ್ನು ಕೊಡುತ್ತದೆ, ಕೆಲಸದಲ್ಲಿ ಯಶಸ್ಸು ಕೊಡುತ್ತದೆ, ಆಸ್ತಿಯೂ ಮಾಡಬಹುದು, ಪಾರಮಾರ್ಥಿಕ ಜ್ಞಾನವನ್ನು ಸೂಚಿಸುತ್ತದೆ. ಮಂಗಳ ಧ್ಯಾನ, ಜಪ, ಪೂಜೆ ಮಾಡಿ, ಗಣಪತಿ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ಜಪ ಮಾಡಿ, ತುಂಬ ಒಳ್ಳೆಯದಾಗುತ್ತದೆ. 98 ಈ ನಂಬರು 9 ಅಂದರೆ ಮಂಗಳ, 8 ಅಂದರೆ ಶನಿ. ಬುದ್ಧಿವಂತಿಕೆ ತೋರಿಸ್ತಾನೆ, ವ್ಯವಹಾರ ಜ್ಞಾನ, ಆಧ್ಯಾತ್ಮದಲ್ಲಿ ಆಸಕ್ತಿ, ಆದರೆ ಮನಸ್ಸು ಚಂಚಲವಾಗುತ್ತದೆ. ಶನಿ ಕುಜನನ್ನು ಪೂಜಿಸಿ, ಒಳ್ಳೆಯ ಫಲ ಸಿಗುತ್ತದೆ. ಓಂ ಹುಂ ಹುಂ ಹನುಮತೆ ಫಟ್ ಮಂಗಳವಾರ 21 ಸಲ ಅಥವಾ 48 ಸಲ ಜಪಿಸಿದರೆ ಒಳ್ಳೆಯದು. 99 ಇದೊಂದು ಕುತೂಹಲಕರವಾದ ಸಂಖ್ಯೆ. ಮಂಗಳನ ತುಂಬ ಎಫೆಕ್ಟ್ ಇರುತ್ತದೆ. ಶಕ್ತಿ, ಯುಕ್ತಿ, ಪರಮಾತ್ಮನನ್ನು ನಂಬಿದರೆ ಕಷ್ಟ ನಿವಾರಣೆಯಾಗುತ್ತದೆ. ದುರ್ಗಾ ಜಪ, ಸುಬ್ರಹ್ಮಣ್ಯ, ಗಣಪತಿ ಜಪ ಮಾಡಿದರೆ ಒಳ್ಳೆಯದು. ಓಂ ಹ್ರೀಂ ದುಂ ದುರ್ಗಾಯ ನಮಃ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. 100 1 ಅಂದರೆ ಸೂರ್ಯ, 0 ಅಂದರೆ ಕೇತು ಬರುತ್ತದೆ. ಜ್ಞಾನ ಸಂಪಾದನೆ ಕೊಡುತ್ತಾನೆ, ಹಣ ಗಳಿಕೆಯನ್ನು ಸೂಚಿಸುತ್ತದೆ. ಸೂರ್ಯ ಕೇತು ಜಪ ಪೂಜೆ ಮಾಡಿದರೆ ಒಳ್ಳೆಯದು. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ, ಓಂ ಗೃಣಿ ಸೂರ್ಯಾಯ ನಮಃ ಎಂದು ಜಪಿಸಿ ನೀರನ್ನು ಅರ್ಪಿಸಿ. ಓಂ ಗಂ ಗಣಪತಿಯೇ ನಮಃ ಮಂಗಳವಾರ 21 ಸಲ ಜಪ ಮಾಡಿ, ಒಳ್ಳೆಯದಾಗುತ್ತದೆ.